ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಇವತ್ತು ರಿಂಗ್ ಬೀಡಿಂದ ಸ್ಯಾರಿ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀವಿ. ಕ್ರೋಶ ಬಂದು 10.75 ಜರಿ ಥ್ರೆಡ್ ತಗೊಂಡಿದ್ದೀನಿ. ಜರಿ ಥ್ರೆಡನ್ನು 3 ಲೇಯರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು ಈಗ ಇದು. ಹಾಗೆ ಜರಿ ಥ್ರೆಡನ್ನು ಒಂದು ನಾಟ್ ಈ ರೀತಿ ಹಾಕಬೇಕು. ನಾಟ್ ಹಾಕಿದ ನಂತರ ರಿಂಗ್ ಬೀಡಿಗೆ ಜಾಯಿಂಟ್ ಮಾಡಬೇಕು. ಈ ರೀತಿ ಕ್ರೋಶದಿಂದ ಒಳಗಡೆಯಿಂದ ಹೀಗೆ ಥ್ರೆಡನ್ನು ತಂದು ರಿಂಗ್ ಬೀಡನ್ನು ಲಾಕ್ ಮಾಡಬೇಕು. ಇದೇ ರೀತಿ ಸಿಂಗಲ್ ಕ್ರೋಶನ್ನು ಫುಲ್ಲನ್ನು ಇದೇ ರೀತಿ ಹಾಕಬೇಕು. ಸುತ್ತಲೂ ಇದೇ ರೀತಿ ರಿಂಗ್ ಬೀಡಿನ ಸುತ್ತಲೂ ಇದೇ ರೀತಿ ಹಾಕಬೇಕು. ನೋಡಿ, ರಿಂಗ್ ಫುಲ್ ಫಿಲಪ್ ಆಯಿತು. ನಂತರ ಲಾಸ್ಟ್ ಲಾಕಲ್ಲಿ ಈಗ ಮತ್ತೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ಇನ್ನೊಂದು ಗಂಟನ್ನು ಹಾಕಿ ಟೈಟಾಗಿ ಎಳೆದು ಥ್ರೆಡ್ಡನ್ನು ಕಟ್ ಮಾಡಬೇಕು. ಈ ರೀತಿ ಎಲ್ಲವನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಸಿಲ್ಕ್ ಥ್ರೆಡ್ಡು 6 ಎಳೆ ತಗೊಂಡು ನಾಟ್ ಹಾಕಿ ಅದನ್ನು ಈಗ ಹೀಗೆ ಈ ರೀತಿ ಅದೇ ಲಾಕಲ್ಲಿ ಸಿಲ್ಕ್ ಥ್ರೆಡನ್ನು ಸಹ ಲಾಕ್ ಮಾಡಬೇಕು. ನಂತರ ಕ್ರೋಶ ಮೇಲೆ ಥ್ರೆಡ್ ತಗೊಂಡು ಪಕ್ಕದ ಸಿಂಗಲ್ ಕ್ರೋಶ ಹಾಕಿರ್ತೀವಿ ಆ ಜಾಗದಲ್ಲಿ ಹಾಕಿ ಒಂದು ಕಂಬನ ಮಾಡಬೇಕು. ಈ ರೀತಿ ಒಂದು ಕಂಬ ಆದಮೇಲೆ 1 2 3 ಟೈಮ್ 3 ಚೈನನ್ನು ಹಾಕಿ ಆ ಕಂಬದಲ್ಲೇ ಕ್ರೋಶನ ಹಾಕಿ ಥ್ರೆಡನ್ನು ಹೊರ ತಂದು ಈ ರೀತಿ ಹಾಕಬೇಕು. ಇನ್ನೊಂದು ಸಾರಿ ನೋಡಿ, ಈಗ ಪಕ್ಕದಲ್ಲಿ ಒಂದು ಕಂಬ ಹಾಕಬೇಕು. ಸಿಂಗಲ್ ಕ್ರೋಶ ಹಾಕಿರ್ತೀವಲ್ವ ಅದೇ ಪ್ಲೇಸಲ್ಲಿ ಒಂದು ಕಂಬನ ಹಾಕಿ ನಂತರ 3 ಚೈನನ್ನು ಹಾಕಿ ಮೇಲ್ಗಡೆನೆ ಈ ರೀತಿ ಲಾಕ್ ಮಾಡಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಗ್ಲಾಸ್ ವರ್ಕ್ ಡಿಸೈನ್ ಕಂಡಂಗೆ ಕಾಣುತ್ತೆ. ಮಧ್ಯದಲ್ಲಿ ನಾವು ಗ್ರೇ ಕಲರ್ ಹಾಕಿದ್ದಕ್ಕೆ ಕಂಬ, ಕ್ರೋಶ ಮೇಲೆ ಥ್ರೆಡ್ 2 ಸರಿ ಹಿಂಗೆ ತಂದು ಕಂಬನ ಹಾಕಿ ನಂತರ 3 ಚೈನನ್ನು ಹಾಕಬೇಕು. 3 ಚೈನ್ ಆದಮೇಲೆ ಕಂಬದ ಮೇಲೆ ಫಸ್ಟ್ ಒನ್ನಲ್ಲೇ ಈ ರೀತಿ ಲಾಕ್ ಮಾಡಬೇಕು. ಇದೇ ರೀತಿ ಸುತ್ತಲೂ ಹಾಕಿ ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪ್ಲೇಸಲ್ಲಿ ಈ ಥ್ರೆಡನ್ನು ಸಹ ಲಾಕ್ ಮಾಡಬೇಕು. ನಿಧಾನಕ್ಕೆ ನೋಡ್ಕೊಂಡು ಹಾಕಿ, ಒಂದು ಥ್ರೆಡ್ಡು ಸಹ ಬಿಟ್ಟು ಹಾಕಬಾರ್ದು. ಅಲ್ಲಿ ಲಾಕ್ ಆದಮೇಲೆ ಫುಲ್ ಟೈಟ್ ಇನ್ನೊಂದು ಲಾಕನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಬೇಕು. ಥ್ರೆಡನ್ನು ಕಟ್ ಮಾಡಿದ ಮೇಲೆ ಆ ಥ್ರೆಡನ್ನು ನೋಡಿ ಎಷ್ಟು ಚೆನ್ನಾಗಿ ಬಂತು ಡಿಸೈನ್. ತುಂಬಾ ಚೆನ್ನಾಗಿ ಕಾಣುತ್ತೆ, ಸೀರೆಗೆ ತುಂಬ ಲುಕ್ ಕೊಡುತ್ತೆ. ಆ ಥ್ರೆಡನ್ನು ಸ್ವಲ್ಪ ಗಮ್ ಹಾಕಿ ಡಿಸೈನಿನ ಬ್ಯಾಕ್ ಸೈಡು ಆ ಥ್ರೆಡನ್ನು ಅಂಟಿಸ್ಬೇಕು. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಅಂಟಿಸ್ಬೇಕು. ತುಂಬಾ ಚೆನ್ನಾಗಿರೋವಂಥ ಡಿಸೈನ್. ನೀವು ಸಹ ಟ್ರೈ ಮಾಡಿ. ಈ ಡಿಸೈನ್ಗಳು ಎಲ್ಲ ಆದಮೇಲೆ ಜರಿ ಥ್ರೆಡ್ಡು ಹಾಗೂ ಕಟ್ ಬೀಡಿಂದ ನಾನು ಈಗ ಸೀರೆ ಕಟ್ತಾ ಇದ್ದೀನಿ. ನೋಡಿ, 2 ಇಂಚ್ ಗ್ಯಾಪಿಗೆ ಕಟ್ಟಬೇಕು. ಫಸ್ಟ್ ಅಳತೆ ಮಾಡ್ಕೊಳ್ಳಿ. 2 2 2 ಇಂಚು.
ನಂತರ ಈಗ ಸೀರೆನ ಫುಲ್ ಕಟ್ಟಿದ್ದೀನಿ, ಒಂದು ಕಟ್ಟ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಡಿಸೈನನ್ನು ಕೈಯಲ್ಲಿ ಇಟ್ಕೊಂಡು ಸೂಜಿಯ ಸಹಾಯದಿಂದ ಜರಿ ಥ್ರೆಡಲ್ಲಿ ಕಟ್ತಾ ಇದ್ದೀನಿ ನಾನು. ಮಧ್ಯದಲ್ಲಿ ಸೀರೆಗೂ ಈ ವರ್ಕಿಗೂ ಮಧ್ಯದಲ್ಲಿ ಒಂದು ಕಟ್ ಬೀಡನ್ನು ಹಾಕ್ತಾ ಇದ್ದೀನಿ. ಕಟ್ ಬೀಡನ್ನು ಇದಕ್ಕೆ ಜೋಡಿಸಿ ನಂತರ ಸೀರೆಗೆ ಜಾಯಿಂಟ್ ಮಾಡಬೇಕು. ಸೀರೆಗೆ ಜಾಯಿಂಟ್ ಮಾಡಿ ಒಂದು ನಾಟನ್ನು ಹಾಕಿ ಫಸ್ಟು. ನಾಟ್ ಹಾಕಿದರೆ ಡಿಸೈನ್ ಜರುಗೋದಿಲ್ಲ, ಟೈಟ್ ಆಗುತ್ತೆ. ನಂತರ ಒಂದು ನಾಟ್ ಆದಮೇಲೆ ಆ ಬೀಡ್ ಒಳಗಡೆಯಿಂದ ಸೂಜಿಯನ್ನು ತಂದು, ತುಂಬ ಚೆನ್ನಾಗಿದೆ ಡಿಸೈನ್. ನೀವು ಸಹ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಬೆಲ್ಲೈಕನನ್ನು ಒತ್ತಿ. ಫಿಕ್ಸ್ ಆದಮೇಲೆ ಬ್ಯಾಕ್ ಸೈಡ್ ಮತ್ತೆ ಈ ರೀತಿ ಟೈಟಾಗಿ 2 ನಾಟನ್ನು ಹಾಕಬೇಕು ಸೂಜಿ ಮೇಲೆ. ತುಂಬ ಚೆನ್ನಾಗಿದೆ ಡಿಸೈನ್. ಯಾವ ರೀತಿ ಡಿಸೈನ್ ಇದೆ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರೋವಂಥ ಡಿಸೈನು, ಗ್ಲಾಸ್ ವರ್ಕ್ ಡಿಸೈನ್ ಕಾಣೋ ಹಾಗೆ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಫುಲ್ ಸೀರೆನ ತೋರಿಸ್ತೀನಿ ನೋಡಿ, ಆಲ್ರೆಡಿ ಕಟ್ಟಿರೋ ಸೀರೆಯನ್ನು. ಎಲ್ಲ ಡಿಸೈನ್ ಸೀರೆಗೆ ಹಾಕಿದ ಮೇಲೆ ಫುಲ್ ಸ್ಯಾರಿ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.